ಉದಯಗಿರಿಯ ಪೊಲೀಸ್ ಠಾಣೆ ಮೇಲೆ ಪುಂಡಾಟಿಕೆ ಮೆರೆದಂತಹ ಪುಂಡರ ಪ್ರಕರಣ ಇನ್ನೂ ಕೂಡ ನೆನಪಲ್ಲಿರಬೇಕಾದ್ರೇನೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆಯಂತೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಆ ದೂರು ಓಕೆ, ಪ್ರತಾಪ್ ಸಿಂಹ ವಿರುದ್ಧ ದೂರು ಕೊಟ್ಟಿದ್ದು ಕಾಂಗ್ರೆಸ್ ಮುಖಂಡ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ರಾಜಕೀಯ ಜಟಾಪಟಿ ಘರ್ಷಣೆ ಜೋರಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಇನ್ಸಿಡೆಂಟ್ ಆದ ನೆಕ್ಸ್ಟ್ ಡೇ ಬಂದಿದ್ರು, ಆಕ್ರೋಶಭರಿತ ಮಾತುಗಳನ್ನಾಡಿದ್ರು. ಬಟ್ ಅವರ ಸ್ಟೇಟ್ಮೆಂಟ್ಗಳನ್ನು ಆಧರಿಸಿ ಈಗ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ. ಕಂಪ್ಲೇಂಟ್ ಎಫ್ಐಆರ್ ರೂಪಕ್ಕೆ ತೆರಳಿದೆ. ಸೊ ಯಾವ್ಯಾವ ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ ಅನ್ನೋದು ನಾವು ಮುಂದಿನ ಹಂತದಲ್ಲಿ ನೋಡಬೇಕಾಗತ್ತೆ. ಮತ್ತು ಎಲ್ಲಿ ಅದು ಇನ್ನೊಂದು ಸಮುದಾಯದ ಭಾವನೆಯನ್ನು ಕೆರಳಿಸುವಲ್ಲಿ ಆ ಹೇಳಿಕೆಗಳು ಪರಿಣಾಮಕಾರಿ ಆಯಿತು ಅನ್ನೋದನ್ನ ನೋಡಬೇಕಾಗತ್ತೆ. ಒಂದು ಕಡೆಗೆ ಇಡೀ ಪ್ರಕರಣದಲ್ಲಿ ಹೇಗೆ ಆಮೆಗತಿಯಲ್ಲಿ ತೆವಳುತ್ತಾ ನರಳುತ್ತಾ ಸಾಕ್ತಾ ಇದೆ ಪ್ರಕರಣ ಅನ್ನೋದು ನಾವು ನೋಡಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆ.ಪಿ. ನಾಗರಾಜ್. ಒಂದು ಕಡೆಗೆ ಇಡೀ ಪ್ರಕರಣ ಸಾಕ್ತಾ ಇರುವಂತಹ ರೀತಿ ಕುಂಟುತ್ತಾ ತೆವಳುತ್ತಾ ಸಾಕ್ತಾ ಇದೆ. ಎಫ್ಐಆರ್ ದಾಖಲಾಗಿ 10 ದಿನ ಆದರೂ ಪ್ರಚೋದನೆ ಮಾಡಿದವ್ರನ್ನ ಅರೆಸ್ಟ್ ಮಾಡಿದ್ದು ನಿನ್ನೆ ಮೊನ್ನೆ. ಈಗ ಪ್ರತಾಪ್ ಸಿಂಹ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ, ಅದು ಎಫ್ಐಆರ್ ಅನ್ನು ಹಾಕಿದ್ದಾರೆ ಅಂತ. ಸೊ ಏನೇನು ಸೆಕ್ಷನ್ಸ್ ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಂತಹ ವ್ಯಕ್ತಿದ ಕ್ಲೇಮ್ ಏನು? ಮಮತಾ, ಪೊಲೀಸರು ಈ ನಡೆಗಳೇ ನನಗೆ ಅರ್ಥ ಆಗ್ತಾ ಇಲ್ಲ ಸಾಮಾನ್ಯವಾಗಿ. ಯಾಕೆಂದರೆ ಪೊಲೀಸರು ಮೂಲ ದೂರು ಏನಿದೆ, ಕೇಸ್ ಇರುವಂಥದ್ದು, ಮೂಲ ಇರುವಂಥದ್ದು, ಮೊನ್ನೆಯೇ ಗಲಾಟೆ ಏನಾಗಿತ್ತು, ಗಲಾಟೆಯಲ್ಲಿ ಪೊಲೀಸರಿಗೆ ಕಲ್ಲು ಹೊಡೆದಿರುವಂಥವ್ರು ಯಾರು, ಅವರನ್ನು ಅರೆಸ್ಟ್ ಮಾಡುವಂಥ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ತೋರಿಸಬೇಕಾಗಿತ್ತೆ ಹೊರತು ಅದನ್ನು ಬಿಟ್ಟು ಬೇರೆಲ್ಲ ವಿಚಾರಕ್ಕೆ ಭಾಳ ದೊಡ್ಡ ಆಸಕ್ತಿ. ಪ್ರತಾಪ್ ಸಿಂಹ ಅವರ ಮೇಲೆ ಕೇಸ್ ಮಾಡಬೇಕು ಅನ್ನುವಂಥದ್ದು ವಾದ ಅಲ್ಲ. ಆದರೆ ಮೂಲ ಕೇಸಿನ ವಿಚಾರದಲ್ಲಿ ಇಷ್ಟೊಂದು ಭಾಳ ದೊಡ್ಡ ವೇಗದಲ್ಲಿ ಕೆಲಸ ಮಾಡದೇ ಇರುವಂಥವರು ಬೇರೆ ವಿಚಾರದಲ್ಲಿ ಯಾಕೆ ವೇಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಪ್ರತಾಪ್ ಸಿಂಹ ಅವರು ಮೊನ್ನೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಡಿರುವಂಥ ಕೆಲವು ಮಾತು ಮುಸ್ಲಿಂ ಸಮುದಾಯದ ಕೆಲವು ಜನರಿಗೆ ಅದು ನಮಗೆ ನಮ್ಮ ಧಾರ್ಮಿಕ ಭಾವನೆಗೆ, ನಮ್ಮ ಧರ್ಮಕ್ಕೆ ಅರ್ಟ್ ಆಗಿದೆ, ನಮ್ಮ ಧರ್ಮಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ತಕರಾರು ಸೈಯದ್ ಅಕ್ಬರ್ ಅನ್ನುವಂಥವ್ರು ಕೊಟ್ಟಿರುವಂಥದ್ದು. ಅಂದರೆ ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮಾಧ್ಯಮಗಳಿಗೆ ನೀಡಿರುವಂಥ ಹೇಳಿಕೆಯಲ್ಲೇನಿದೆ ಅದು ನಮ್ಮ ಧರ್ಮಕ್ಕೆ ಅವಹೇಳನ ಮಾಡುವಂತಹ ಹೇಳಿಕೆ, ಹಾಗಾಗಿ ಅವರ ಮೇಲೆ ದೂರು ದಾಖಲಿಸಿ ಅಂತ. ಅವರು ದೂರು ದಾಖಲಿಸಿ ಕೊಟ್ಟಂಥ ಕೆಲವೇ ಗಂಟೆಗಳಲ್ಲೇ ಪ್ರತಾಪ್ ಸಿಂಹ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದರೆ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಿರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಮೊನ್ನೆ ತಾನೇ ಅವರು ಮಾತನಾಡಿದರು. ಈ ಹಿನ್ನೆಲೆಯಲ್ಲಿ ಒಬ್ಬರು ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ತತ್ಕ್ಷಣದಲ್ಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮಮತಾ, ಆಲ್ ರೈಟ್, ಧನ್ಯವಾದ ಕೆ.ಪಿ. ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪೊಲೀಸರದ್ದು ಸ್ವಿಫ್ಟ್ ಆ್ಯಕ್ಷನ್. ಯಾರಾದರೂ ಬಂದು ಎಫ್ಐಆರ್ ಅನ್ನು ಇಂತಿಂಥವ್ರ ಮೇಲೆ ಕೊಡಿ ಅಂದರೆ ಸ್ವಿಫ್ಟ್ ಆ್ಯಕ್ಷನ್ ಸೆಲೆಕ್ಟಿವ್ ಆಗಿ ತಗೊಳ್ತಾರಲ್ಲ, ಅದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. 1000 ಜನರ ಮೇಲೆ ಎಫ್ಐಆರ್ ಮಾಡಿ 10 ಜನರನ್ನು ಅರೆಸ್ಟ್ ಮಾಡಿರೋ ನೀವು ಇಂಥ ಕೇಸ್ನಲ್ಲಿ ಆಸಕ್ತಿ ತೋರಿಸೋದು ಬಿಟ್ಟು ಇನ್ಯಾವ ಕೇಸ್ನಲ್ಲಿ ಆಸಕ್ತಿ ತೋರಿಸ್ತೀರ ಅನ್ನೋದು ಪ್ರಶ್ನೆ.